ಗಾಯ್ಸ್, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ಜನರ ಮುಂದೆ ಮಾತನಾಡೋಕ್ಕೆ ನಿಮಗೆ ಹಿಂಜರಿಕೆ ಆಗ್ತಾ ಇದೆಯಾ? ಅಥವಾ ನಿಮ್ಮ ಮಾತಿಗೆ ಯಾರು ವ್ಯಾಲ್ಯೂ ಕೊಡ್ತಾ ಇಲ್ವಾ? ನಿಮಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ಆ ತಪ್ಪುಗಳಿಂದನೇ ನಿಮ್ಮ ಕಾನ್ಫಿಡೆನ್ಸನ್ನು ಕಡಿಮೆ ಆಗ್ತಾ ಇರಬಹುದು. ಸೊ ಗಾಯ್ಸ್, ಇವತ್ತು ನಾ ಹೇಳುವಂಥ 5 ತಪ್ಪುಗಳನ್ನು ನೀವು ಸ್ಟಾಪ್ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ನಿಧಾನವಾಗಿಯೂ ಆದರೆ ಖಂಡಿತವಾಗಿಯೂ ಇನ್ಕ್ರೀಸ್ ಆಗೇ ಆಗುತ್ತೆ ಗಾಯ್ಸ್. ಸೊ ಗಾಯ್ಸ್, ವಿಡಿಯೋನ ಕೊನೆ ತನಕ ನೋಡಿ. ಗಾಯ್ಸ್, ಈ ಲೋ ಕಾನ್ಫಿಡೆನ್ಸ್ ಅನ್ನೋದು ನಮಗೆ ಒಂದೇ ದಿನದಲ್ಲಿ ಬಂದ ಸಮಸ್ಯೆ ಅಲ್ಲ. ಸೊ ಇದು ನಮ್ಮ ಡೈಲಿ ಹ್ಯಾಬಿಟ್ಸ್ ಮೇಲೆ ಸ್ಲೋಲಿ ಆಗಿ ಡೆವಲಪ್ ಆಗಿರುವಂಥದ್ದು. ಗುಡ್ ನ್ಯೂಸ್ ಏನಂತ ಹೇಳಿದರೆ, ಕೆಲವು ತಪ್ಪುಗಳನ್ನು ನಾವು ಅವಾಯ್ಡ್ ಮಾಡಿದರೆ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ ಗಾಯ್ಸ್. ಈ ಲೋ ಕಾನ್ಫಿಡೆನ್ಸ್ ಇರುವವರು ಸಾಮಾನ್ಯವಾಗಿ ಮಾಡುವಂಥ ಒಂದು 5 ದೊಡ್ಡ ತಪ್ಪುಗಳ ಬಗ್ಗೆ ನೋಡೋಣ ಗಾಯ್ಸ್. ಇವಾಗ ಮೊದಲನೆಯ ತಪ್ಪು ಏನಂತ ಹೇಳಿದರೆ, ಕೆಲವು ಜನರು ಏನು ಮಾಡ್ತಾರೆ, ತಮ್ಮನ್ನು ತಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾರೆ. ಸೊ ಬೇರೆಯವರ ಸಕ್ಸಸ್ ಜೊತೆ ತಮ್ಮನ್ನು ತಾವು ಕಂಪೇರ್ ಮಾಡ್ಕೊಳ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಮೋಟಿವೇಶನ್ ಅಂತೂ ಆಗಲ್ಲ. ಸೊ ನಿಮ್ಮ ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಕುಗ್ತಾ ಹೋಗುತ್ತೆ. ಸೊ ಗೈಸ್, ಬೇರೆಯವರ ಜೊತೆ ನೀವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ನೀವು ನಿಮ್ಮ ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡಿದರೆ ಮಾತ್ರ ಈ ಕಾನ್ಫಿಡೆನ್ಸ್ ಅನ್ನೋದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಗೈಸ್. ಸೊ ಹಾಗಾಗಿ ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ನಿಮ್ಮ ವರ್ಕ್ ಮೇಲೆ ನೀವು ಫೋಕಸ್ ಆಗಿ ಕೆಲಸ ಮಾಡ್ತಾ ಇರಿ. ಎರಡನೇ ತಪ್ಪು ಏನಂತ ಹೇಳಿದರೆ, ಎಲ್ಲರಿಗೂ ಪ್ಲೀಸ್ ಅಂತ ಹೇಳುವ ಹ್ಯಾಬಿಟ್. ಸೊ ನೀವು ಎಲ್ಲದಕ್ಕೂ ಎಸ್ ಎಸ್ ಅಂತ ಹೇಳ್ತಾ ಹೋದರೆ ಜನರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ. ಕೆಲವೊಮ್ಮೆ ಅಗತ್ಯ ಬಿದ್ದಾಗ ನೋ ಅನ್ನೋದು ಕೂಡ ಒಂದು ಕಾನ್ಫಿಡೆನ್ಸ್ನ ಒಂದು ಸೈನ್ ಆಗಿರುತ್ತೆ. ಸೊ ಗಾಯ್ಸ್, ಎಲ್ಲದಕ್ಕೂ ಎಸ್ ಅಂತ ಹೇಳೋದು ಬದಲಿಗೆ ಕೆಲವೊಮ್ಮೆ ನೋ ಅಂತಲೂ ಹೇಳಲಿಕ್ಕೆ ಕಲೀರಿ. ಮತ್ತು ನಿಮ್ಮ ಡಿಸಿಷನ್ಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಷ್ಟು ನಿಮ್ಮ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಕಾನ್ಫಿಡೆನ್ಸ್ ಕೂಡ ಅದೇ ರೀತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಮೂರನೇ ತಪ್ಪು ಏನಪ್ಪ ಅಂತ ಹೇಳಿದರೆ, ಮಿಸ್ಟೇಕ್ ಆಗುತ್ತೇನೋ ಅಂತ ಭಯದಿಂದ ಆ್ಯಕ್ಷನನ್ನು ತೆಗೆದುಕೊಳ್ಳೋದನ್ನು ಅವಾಯ್ಡ್ ಮಾಡುವುದು. ಸೊ ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ಹಲವರು ಏನಾಗುತ್ತೇನೋ ಆ್ಯಕ್ಷನ್ ತೊಗೊಂಡ್ರೆ ಅಂತ ಹೇಳ್ಕೊಂಡು ತುಂಬ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಮಿಸ್ಟೇಕ್ ಆಗೋದು ಯಾವಾಗಲೂ ಲರ್ನಿಂಗ್ ಪ್ರೊಸೆಸ್ನ ಒಂದು ಭಾಗ ಆಗಿರುತ್ತೆ. ಸೊ ನೀವು ಎಷ್ಟು ಆ್ಯಕ್ಷನನ್ನು ತೆಗೆದುಕೊಳ್ತೀರೋ ಅಷ್ಟೇ ಕಾನ್ಫಿಡೆನ್ಸನ್ನು ನಿಮ್ಮೊಳಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಗಾಯ್ಸ್, ಇದನ್ನು ಅವಾಯ್ಡ್ ಮಾಡೋದನ್ನು ಬಿಟ್ಟುಬಿಡಿ, ಮೊದಲು ಆ್ಯಕ್ಷನನ್ನು ತೆಗೆದುಕೊಳ್ಳಿ. ನಾಲ್ಕನೇ ತಪ್ಪು ಏನಂತ ಹೇಳಿದರೆ, ನೆಗೆಟಿವ್ ಥಿಂಕಿಂಗ್ ಹ್ಯಾಬಿಟ್. ಸೊ ಗಾಯ್ಸ್, ನನ್ನ ಕಡೆ ಆಗೋದಿಲ್ಲ, ನಾನು ಮಾಡೋದಿಲ್ಲ, ನನ್ನ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಒಂದು ನಿಮ್ಮ ಯೋಚನೆ. ಸೊ ಈ ನೆಗೆಟಿವ್ ಥಿಂಕಿಂಗ್ ನಿಮ್ಮ ಆಗಿದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಏನಿರುತ್ತೆ ಇದು ಆಟೋಮೆಟಿಕ್ ಆಗಿ ಇದು ಕೊಲ್ತಾ ಬರುತ್ತೆ. ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದು ನಿಮ್ಮ ಕಾನ್ಫಿಡೆನ್ಸನ್ನು ಕೊಲ್ತಾ ಬರುತ್ತೆ. ಅದ್ರ ಬದಲಿಗೆ ನೀವು ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಂಡ್ರೆ ಮತ್ತು ಅದೇ ರೀತಿ ನೀವು ಆ್ಯಕ್ಷನನ್ನು ತೆಗೆದುಕೊಳ್ತೀರಾ, ಯಾವುದೇ ಒಂದು ಕೆಲಸನ ನೀವು ಮಾಡ್ತಾ ಮುಂದೆ ಹೋಗ್ತೀರಾ. ಸೊ ಹೀಗಾಗಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಆಟೋಮೆಟಿಕ್ಲಿ ಇನ್ಕ್ರೀಸ್. ಹಾಗಾಗಿ ಆದಷ್ಟು ಈ ಪಾಸಿಟಿವ್ ಥಿಂಕಿಂಗ್ ಏನಿದೆ ಅದನ್ನು ಡೆವಲಪ್ ಮಾಡ್ಕೊಳ್ಳಿ. ಈ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನೀವು ಡೆವಲಪ್ ಮಾಡ್ಕೊಂಡಾಗ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಐದನೇದಾಗಿ ಕೊನೆ ತಪ್ಪು ಏನಪ್ಪ ಅಂತ ಹೇಳಿದರೆ, ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಇಲ್ಲದೆ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡೋದು. ಅಂದರೆ ನೀವು ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ಅದರಲ್ಲಿ ಪ್ರಿಪ್ರೇಷನ್ ಇಲ್ಲದಿದ್ದರೆ ಅದರಲ್ಲಿ ಫೇಲ್ಯೂರ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಕೆಲಸ ವರ್ಕ್ ಮಾಡಲಿಕ್ಕೆ ಶುರು ಮಾಡಿದಾಗ ಅದರ ಪ್ರಿಪ್ರೇಷನ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಆ್ಯಕ್ಷನನ್ನು ತೆಗೆದುಕೊಂಡ್ರೆ ಸೊ ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ನಿಮಗೆ ಒಂದು ಮುಂದಿನ ಒಂದು ಕೆಲಸದಲ್ಲೂ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದನ್ನು ಮಾಡದೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕೆಲಸನ ಆ್ಯಕ್ಷನ್ ರೂಪದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಅದ್ರ ಬಗ್ಗೆ ಮೊದಲೇ ಕುಲಂಕುಷವಾಗಿ ಒಂದು ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ ಗಾಯ್ಸ್. ಈ 5 ತಪ್ಪಲ್ಲಿ ನೀವು ಯಾವ ತಪ್ಪನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತು ಈ ಲೋ ಕಾನ್ಫಿಡೆನ್ಸ್ ಅನ್ನೋದು ಏನಿದೆ ಇದು ಪರ್ಮನೆಂಟ್ ಪ್ರಾಬ್ಲಮ್ ಅಲ್ಲ ಗಾಯ್ಸ್. ಸೊ ಇದು ನಿಮ್ಮ ಡೈಲಿ ಹ್ಯಾಬಿಟ್ಸ್ ಏನನ್ನು ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆಗಿ ಸ್ಲೋ ಆಗಿ ಇನ್ಕ್ರೀಸ್ ಆಗೇ ಆಗುತ್ತೆ ನಿಮ್ಮ ಈ ಕಾನ್ಫಿಡೆನ್ಸ್ ಅನ್ನೋದು. ಈ 5 ತಪ್ಪುಗಳನ್ನು ನೀವು ಇಂದಿನಿಂದ ಅವಾಯ್ಡ್ ಮಾಡಿದರೆ ನಿಮ್ಮ ಒಂದು ಪರ್ಸ್ನಾಲಿಟಿಯಲ್ಲಿ ಡೆಫಿನೆಟ್ಲಿ ಆಗಿ ಒಂದು ಚೇಂಜಸ್ ಕಾಣಿಸುತ್ತೆ ಗಾಯ್ಸ್. ಸೊ ಗಾಯ್ಸ್, ಹಾಗಾಗಿ ಈ ತಪ್ಪುಗಳನ್ನು ಮಾಡಬೇಡಿ. ಮತ್ತು ಇದರ ವಿರುದ್ಧವಾಗಿ ಅಂದರೆ ಇದಕ್ಕೆ ತಕ್ಕಂತೆ ನೀವು ಏನು ಮಾಡಬೇಕು ಕಾನ್ಫಿಡೆನ್ಸ್ ಹೆಚ್ಚಾಗಲಿಕ್ಕೆ ಅದನ್ನು ಮಾಡ್ತಾ ಹೋಗಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಲೈಫ್ ಚೇಂಜಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಗೈಸ್.